ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕೋಮು ಗಲಭೆಯನ್ನ ಸೃಷ್ಟಿಸ್ತಾ ಇದೆ ಎನ್ನುವಂತಹ ಒಂದು ಅತಿದೊಡ್ಡ ಆರೋಪ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಎಸ್ಸಿ ಎಸ್ಟಿಗೆ ಅನ್ಯಾಯ ಮಾಡಿದೆ. ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಸುಳ್ಳು ಆಶ್ವಾಸನೆಯನ್ನೇ ನೀಡಿದೆ. ಸುಳ್ಳು ಭರವಸೆಗಳನ್ನ ಈಡೇರಿಸೋದಕ್ಕೆ ಎಸ್ಸಿ ಎಸ್ಟಿ ಮೀಸಲು ಹಣವನ್ನ ಕಾಂಗ್ರೆಸ್ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ ಎನ್ನುವಂತಹ ಅತಿದೊಡ್ಡ ಆರೋಪವನ್ನ ಮಾಡಿದ್ದಾರೆ. ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ರಾಮಕೃಷ್ಣಪ್ಪ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಕಾಂಗ್ರೆಸ್ ಪಕ್ಷದ ಭಾಗ್ಯ ಬಿಟ್ಟಿ ಅಂತ ಹರಿಹಾಯ್ದಿದ್ದಾರೆ. ಇಂದು ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗಿತ್ತು. ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಸರ್ಕಾರ ರೈತರನ್ನ ಇನ್ನು ಸಾವಿನ ದವಡೆಗೆ ನೂಕಿದೆ. ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದೆ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರದ ನಡೆ ಬಗ್ಗೆ ಹೋರಾಟ ಮಾಡ್ತೇವೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಆಗ್ರಹಿಸಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ್ರು. ಹಾಗೂ ಮಾಧ್ಯಮ ವರದಿಗಾರರು ಈ ದಿವಸ ತಮ್ಮನ್ನು ಕರೆದು ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ನಾಡಿನ ಜನರ ನೆಮ್ಮದಿಯನ್ನು ಹಾಗೂ ಜೀವನವನ್ನು ಕಿತ್ತುಕೊಂಡು ಕೋಮುಗಲಭೆಯನ್ನು ಸೃಷ್ಟಿಸೋದು, ಈ ನಾಡಿನ ಎಸ್ಸಿ ಎಸ್ಟಿ OBC ಸಮುದಾಯ ಮೀಸಲಾತಿಯನ್ನು ಕಿತ್ಕೊಂಡು ಬೇರೆ ಸಮುದಾಯದ ಹೊರೈಕೆಗೋಸ್ಕರ ಇವತ್ತು ಒಂದು ಹಿಂದೂ ಸಮಾಜವನ್ನು ಬಲಿಕೊಟ್ಟು ಹೊರಟಂಥ ಈ ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಪತ್ರಿಕಾಗೋಷ್ಠಿಯನ್ನು ಕದ್ದು ಇವರಿಗೆ ಬೇರೆ ಯಾವುದೇ ವಿಚಾರ ಇದ್ದೀರಾ ಬೇರೆ ಬೇರೆ ವಿಚಾರವನ್ನು ತಿರ್ಚಿ ಇವತ್ತೇನು ಒಂದು ಸಮಾಜವನ್ನು ಹಾಳ್ಗೆಗೆ ಕೊಟ್ಟಿದ್ದಾರೆ. ಅದರ ವಿರುದ್ಧ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲು ಉದ್ದೇಶಿಸಿ ನಾವು ತಮ್ಮನ್ನು ಕರೆದಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾವುದಾದ್ರೂ ಒಂದಲ್ಲ ಒಂದು ಅಚಾತುರ್ಯ ಕೋಮುಗಲಭೆಗಳನ್ನು ಇವತ್ತು ನಡೆಸ್ಕೊಂಡು ಬರ್ತಾನೆ ಇದ್ದಾರೆ. ಅದರ ವಿರುದ್ಧ ಇವತ್ತು ನಾವು ಇಂದು ಪತ್ರಿಕಾಗೋಷ್ಠಿಯನ್ನು ಮಾತನಾಡ್ತಾ ಇದ್ದೇವೆ. ಇವತ್ತು ಈ ಕಾಂಗ್ರೆಸ್ ಎಸ್ಸಿ ಎಸ್ಟಿಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ. ಅದ್ರ ವಿರುದ್ಧ ನಮ್ಗೆ ಆಲ್ರೆಡಿ ಹಲವಾರು ಬಾರಿ ನಾವು ಹೇಳಿದ್ದೀವಿ. ಆದ್ರೂ ಅದನ್ನು ಮುಂದುವರ್ಸ್ಕೊಂಡು ತೊಗೊಳ್ತಾರೆ, ಅವ್ರನ್ನ ಸರಿಪಡಿಸ್ಕೊಳ್ಳೋಂಥ ಒಂದು ಮನಸ್ಥಿತಿಗೆ ಅವ್ರಿರಲಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದು. ರಾಜ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣಾ ಟೈಮಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಸುಳ್ಳು ಆಶ್ವಾಸನೆಗಳನ್ನು ಸುಳ್ಳು ಭರವಸೆಗಳನ್ನು ಕೊಟ್ಟು ಒಂದು ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳು ಅಂತ ಏನು ಹೇಳಿ ಆ ಗ್ಯಾರಂಟಿಗಳನ್ನು ನಾವು ಜನಕ್ಕೆ ಕೊಡ್ತೀವಿ ಅಂತ ಹೇಳಿ ಇವತ್ತು 10 kg ಅಕ್ಕಿ ಕೊಡ್ತೀವಿ, ಹೆಂಗಸಿಗೆ 2,000 ಕೊಡ್ತೀವಿ, ಬಸ್ಸು ಫ್ರೀ, ಮತ್ತು ವಿದ್ಯಾವಂತ ಪದವೀಧರರಿಗೆ 3,000 ಮತ್ತು ಹೆಂಡತಿಯವರಿಗೆ 2,500 ಕೊಡ್ತೀವಿ ಅಂತ ಹೇಳಿ ಇವತ್ತೇನು ಪ್ರಣಾಳಿಕೆ ಕೊಟ್ಟಿದ್ರು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಮಾಡ್ಕೊಂಬಂದಿಲ್ಲ. ಇದು ಸುಳ್ಳು ಭರವಸೆಗಳು. ಈ ಸುಳ್ಳು ಭರವಸೆಗಳನ್ನು ಈಡೇರಿಸೋದ್ರ ಜೊತೆಯಲ್ಲಿ ಇವರು ಜೋತು ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಈ ನೀತಿಗೆಟ್ಟ ಸರ್ಕಾರ ಮಾಡಿದ್ದು ಮೊದಲನೇದಾಗಿ ಈ ಸುಳ್ಳು ಭರವಸೆಗಳನ್ನು ಈಡೇರಿಸೋಕ್ಕೋಸ್ಕರ ಎಸ್ಸಿ ಎಸ್ಟಿಗೆ ಮೀಸಲಾತಿಕ್ಕಿದ್ದಂಥ 11,500 ಕೋಟಿ ಪ್ಲಸ್ ಮತ್ತೆ ಬೇರೆ ಬೇರೆ ಒಂದು ಗಂಗಾ ಕಲ್ಯಾಣಕ್ಕೆ ಇದು ಮೀಸಲಾಗಿದ್ದ 25,000 ಕೋಟಿಯನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಏನು ಎಸ್ಸಿ ಎಸ್ಟಿಗೆ ಬಾಯಿಗೆ ಮಣ್ಣು ಹಾಕಿದ್ದಾರೆ. ಇವರು ಇವತ್ತು ಎಸ್ಸಿ ಎಸ್ಟಿ ಸಮುದಾಯವನ್ನು ಹಾಳು ಮಾಡಿಕೊಟ್ಟಿದ್ದಾರೆ. ಅದು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಎಲ್ಲೋ ಒಂದು ಕಡೆ ಎಸ್ಸಿ ಎಸ್ಟಿನ ಕಡೆಗಣಿಸಿ ಇಡೀ ಸಮಾಜವನ್ನೇ ಹೊಡೆದಾಕುವಂಥ ಒಂದು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಈ ಇದ್ರ ವಿರುದ್ಧ ಇವತ್ತು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬಡ ರೈತರಿಗೆ ಒಂದಷ್ಟು ಕಲ್ಯಾಣ ಬೋರ್ವೆಲ್ ತಗೊಳ್ಳೋಂಥ ವ್ಯವಸ್ಥೆ ಇತ್ತು. ಅದನ್ನೆಲ್ಲವನ್ನು ನಿಲ್ಲಿಸಿ ಆ ದುಡ್ಡನ್ನು ಈ ಭಾಗ್ಯಗಳಿಗೆ ಹಾಕ್ಕೊಳ್ತಾ ಇದ್ದಾರೆ. ಅದಲ್ಲದೆ ಈ ಅಲ್ಪಸಂಖ್ಯಾತರ ಒಂದು ಏನು ಅಭಿವೃದ್ಧಿಗೋಸ್ಕರ ಇದನ್ನು ಅವರನ್ನು ಈ ದುಡ್ಡವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಖಂಡಿಸಿ ನಾವು ಇವತ್ತು ಪತ್ರಿಕಾ ಹೇಳಿಕೆಯನ್ನು ಮಾಡ್ತಾ ಇದ್ದೇವೆ. ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದಲ್ಲ ಒಂದು ಕೋಮುಗಲಭೆ ಇವತ್ತು ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಇವತ್ತು ಸಾಮಾನ್ಯ ಜನ ದಾರಿಯಲ್ಲಿ ಓಡಾಡಲಿಕ್ಕಾಗಿಲ್ಲ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಮೊನ್ನೆ ನೋಡಿರ್ಬೋದು, ನೇಹ ಅಂತ ಒಂದು ಹುಡುಗಿಯನ್ನು ಲವ್ ಜೀವಾದ ಹೆಸರಲ್ಲಿ ಒಂದು ಚುಚ್ಚಿ ಕೊಲೆ ಮಾಡಿ ಆ ಹುಡುಗಿಯನ್ನು ಸಾಯಿಸ್ತಾರೆ. ಅದೇ ರೀತಿ ಮೊನ್ನೆ